8ನೇ ತಾರೀಕು ನಾವೇನು ಡಿಸ್ಟಿಕ್ ಕೋರ್ಟು ಜಿಲ್ಲಾ ನ್ಯಾಯಾಲಯ ಏನು ಹೇಳಿತ್ತು ಆ ಆದೇಶನ ಷರತ್ತುಗಳನ್ನ ಪಾಲನೆ ಮಾಡಿ ಅವ್ರಿಗೆ 8ನೇ ತಾರೀಕು ಸಂಜೆ ರಾತ್ರಿ 7 ಗಂಟೆ ಹೊತ್ತಿಗೆ ಅದು ರಿಲೀಸ್ ಆರ್ಡರ್ ಬಂತು. ಬಟ್ ಆದರೆ ಅವರು 8ನೇ ತಾರೀಕಲ್ಲಿ ತಡವಾಗಿದೆ, ಸಮಯ ಆಗಿದೆ ಅಂತ ಅವರು ಕೂಡ ಮಾಡಿ ಇವಾಗ ಬೆಳಿಗ್ಗೆ ಕರ್ಕೊಬಂದಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಿಂದ ಈಗ ಮತ್ತೆ ಅವರನ್ನು ಬಂಧಿಸೋ ರೀತಿ ಬಂಧಿಸಿ ಅಲ್ಲಿಂದ ಈಗ ಇಲ್ಲಿ ಮೆಡಿಕಲ್ ವಿಚಾರವಾಗಿ ಕರ್ಕೊಬಂದಿದ್ದಾರೆ. ಮೆಡಿಕಲ್ ಆದ ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ 30ನೇ ನ್ಯಾಯಾಲಯಕ್ಕೆ 30ನೇ SMM ನ್ಯಾಯಾಲಯಕ್ಕೆ ಕರ್ಕೊಬರ್ತಾರೆ. ಅಲ್ಲಿ ನಾವು ಬೇಲ್ ಅಪ್ಲಿಕೇಶನ್ ಹಾಕಿ PP ಅವ್ರಿಗೆ ಅದು ಅಬ್ಜೆಕ್ಷನ್ಗೆ ಟೈಮ್ ಕೊಡೋಂಥ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ 2017ನೇ ಪ್ರಕರಣ ಆಗಿರೋದ್ರಿಂದ ನಾವು ಅದರಲ್ಲಿ ಚಾರ್ಜ್ ಶೀಟ್ ಹಾಕಿರೋದ್ರಿಂದ ನಾವು ನ್ಯಾಯಾಧೀಶರನ್ನ ಮನವೊಲಿಸ್ತೀವಿ. ಏನಂತ ಅಂದರೆ 2017ರಿಂದ 2024ರವರೆಗೆ ಈ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿತ್ತು, ಇದು ರಾಜಕೀಯದ ಹುನ್ನಾರು, ರಾಜಕಾರಣಿಗಳ ಹುನ್ನಾರು ಮತ್ತು ಈ ಪೊಲೀಸ್ ವ್ಯವಸ್ಥೆಯ ಹುನ್ನಾರು ಅಂತ ನಮಗೆ ಗೊತ್ತಾಗಿದೆ. ಅದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ ಈ ದಿನವೇ ಅವರನ್ನು ಜಾಮೀನು ಮೇಲೆ ಬಿಡುಗಡೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಸಫಲತೆ ಕಾಣ್ತೀವಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ ಅಷ್ಟೇ. ಸರ್, ಇನ್ನೊಂದು ಈಗ ಯಾವ ಪ್ರಕರಣ ಸರ್? ಕುಮಾರಸ್ವಾಮಿ ಲೇಔಟಲ್ಲಿ 2017ರಲ್ಲಿ ಮೆಟ್ರೋ ಮೇಲೆ ಮೆಟ್ರೋ ನಾಮಫಲಕದ ಮೇಲೆ ಮಸಿ ಬೆಳೆದಿರುವ ಪ್ರಕರಣದಲ್ಲಿ 2017ರಲ್ಲಿ FIR ಮಾಡ್ತಾರೆ ಇವರು. 2017ರಲ್ಲಿ FIR ಮಾಡಿದಾಗ ಆನಂತರದಿಂದಲೂ ಕೂಡ ಇವರಿಗೆ ನಾರಾಯಣಗೌಡರು ಸಿಗಲಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಈಗ ಯಾವುದೋ ಒಂದು ನಾಮಫಲಕದ ವಿಚಾರವಾಗಿ ನಡೆದಂತಹ ಒಂದು ಹೋರಾಟದಲ್ಲಿ ಅದು ಕೂಡ ಹುನ್ನಾರಿಂದಲೇ ಕರ್ಕೊಂಡೋಗಿ ಒಳಗಡೆ ಇಟ್ಕೊಂಡು ಇವತ್ತು ಇನ್ನೂ ಒಳಗಡೆ ಇವ್ರನ್ನ ಇಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಹೊರತು ಇವರು ಯಾವುದೇ ರೀತಿ ಕನ್ನಡಿಗರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಸರ್ಕಾರಗಳಾಗ್ಬೋದು, ಈ ಪೊಲೀಸ್ ಇಲಾಖೆ ಇರ್ಬೋದು, ಅದು ನಿಂತಿಲ್ಲ. ಅವರು ಇನ್ನೂ ಕನ್ನಡಿಗರನ್ನ ಒಳಗಡೆನೇ ಇಡಬೇಕು ಅನ್ನೋದು ಅವ್ರ ಉದ್ದೇಶ ಇದೆ. ಅದು ಅವ್ರ ಸಫಲತೆ ಕಾಣಲ್ಲ. ಅದರಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಇದೆ. ಆ ನ್ಯಾಯಾಲಯದಲ್ಲಿ ಎಲ್ಲ ಏನು ನಡೀತಾ ಇದೆಯೋ ಇದು ಅದನ್ನೆಲ್ಲ ಹೇಳಿ ನಾವು ಅವ್ರನ್ನ ಹೊರತರೋದ್ರಲ್ಲಿ ಸಫಲತೆ ಕಾಣ್ತೀವಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ. ಸರ್, ಬಾಕಿ ಉಳಿದಿರುವಂಥ ಕಾರ್ಯಕರ್ತರು ಅವರು ರಿಲೀಸ್ ಆಗಿದ್ದಾರೆ ಸರ್? ಖಂಡಿತವಾಗಿಯೂ ರಿಲೀಸ್ ಆಗಿದ್ದಾರೆ. ಯಾವುದೋ 4 ಕಾರ್ಯಕರ್ತರು, ಉಳಿದ 4 ಕಾರ್ಯಕರ್ತರ ಬಗ್ಗೆ ಏನೋ ಒಂದು ಸ್ವಲ್ಪ ಹೆಸರಲ್ಲಿ ಗೊಂದಲ ಇದೆ ಅಂತ ಮಾತ್ರ ಇಟ್ಕೊಂಡಿದ್ದಾರೆ. ಇನ್ನು ಉಳಿದ ಕಾರ್ಯಕರ್ತರೆಲ್ಲ ರಿಲೀಸ್ ಆಗಿದ್ದಾರೆ. ಥ್ಯಾಂಕ್ಸ್. ಧನ್ಯವಾದ. ಕುಮಾರ್ LG.